ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಸುಮಾರು ಜನ ಸೆಕೆಂಡ್ ಪಿ ಎಕ್ಸಾಮ್ ಎಲ್ಲ ಯಾರೋ ಬರ್ದಿದ್ದಾರೆ, ಬಟ್ ಅವ್ರಿಗೆಲ್ಲ ಗೈಸ್ ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕಪ್ಪ ಅಪ್ಡೇಟ್ ಅಂತ ಹೇಳ್ಬೋದು ಗೈಸ್, ಪಾಸಿಂಗ್ ಮಾರ್ಕ್ಸ್ನ ಮತ್ತೆ ಚೇಂಜಸ್ ಅನ್ನೋದು ಮಾಡ್ತಾವ್ರೆ. ಯಾಕೆ ಅಂತಂದ್ರೆ ಗೊತ್ತಾಗ್ತಾಯಿಲ್ಲ. ನೀವು ನೋಡ್ತಾ ಇರ್ಬೋದು, ಮೊದಲೆಲ್ಲ ಅನೌನ್ಸ್ಮೆಂಟ್ ಆಗಿದ್ದು ಎಷ್ಟು 33 ಮಾರ್ಕ್ಸ್ಗೆ, ಟೋಟಲಿ 33 ಮಾರ್ಕ್ಸ್ಗೆ ಬಂದಿದ್ರೆ ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ 35 ಮಾರ್ಕ್ಸ್ ಬದಲು 33, ಟೋಟಲಿ ಪರ್ಸೆಂಟೇಜ್ 33 ಬಂದಿದ್ರೆ 100ಕ್ಕೆ ಈಗ 24 ಎಬೋ ತೆಗಿಲೇಬೇಕಿತ್ತು. ಬಟ್ ಇಂಟರ್ನಲ್ ಸೇರಿಸಿ 33 ಆದರೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಓಕೆ, ಇವಾಗ ತಾನೇ ಅನೌನ್ಸ್ಮೆಂಟ್ ಆಗಿತ್ತು. ಈಗ ತಾನೇ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳು ಮುಂಚೆ ಅನೌನ್ಸ್ಮೆಂಟ್ ಆಗಿದ್ದೀವರು. SLC ಆಗಿರ್ಬೋದು, PUC ಆಗಿರ್ಬೋದು. ಪುನಃ ಏನು ಮಾಡಿದ್ದಾರೆ ಅಂತಂದರೆ ಅದನ್ನ ಚೇಂಜಸ್ ಮಾಡಿದ್ದಾರೆ. ಏನಪ್ಪ ಚೇಂಜಸ್ ಮಾಡಿದ್ದಾರೆ ಅಂದರೆ, ಬೇಡ ಮೊದಲಿನ ಥರನೇ ಇರಲಿ, ಆಮೇಲೆ ಹಂಗಾಗುತ್ತೆ ಹಿಂಗಾಗುತ್ತೆ 35ನೇ ತೆಗಿಬೇಕಂತ ಗೈಸ್. ಇವಾಗ ನೀವು ನೋಡ್ತಾ ಇರ್ಬೋದು 35ನೇ ತೆಗಿಬೇಕು. 35 ತೆಗಿಬೇಕು ಅಂದರೆ ಅಲ್ಲಿ ಅರ್ಥ ಮಾಡ್ಕೊಳ್ರಿ, ನೀವು ಥಿಯರಿ 24 ತೆಗಿಲೇಬೇಕು ರೆಗ್ಯುಲರ್ ಸ್ಟೂಡೆಂಟ್ಗೆ. ಇದು ಅಂದರೆ ಕಾಲೇಜ್ ಕಡೆ ಫ್ರೆಷರ್ಸ್ಗೆ 24 ತೆಗಿಲೇಬೇಕು. ವಿತ್ ಇಂಟರ್ನಲ್ಸ್ ಇಲ್ಲಿ 35 ಆದರೆ ಪಾಸು. ಇನ್ನು ಪ್ರೈವೇಟ್ ಅವರೆಲ್ಲ 28 ಮೇಲಾರೆ ಅಬೌವ್ ತೆಗಿಬೇಕು. ವಿತ್ 28 ಮಾರ್ಕ್ಸ್ ಮೇಲೆ ತೆಗಿಬೇಕು. ವಿತ್ ಸ್ಕೈಲ್ ಅಪ್ ಆಗುತ್ತೆ. ಯಾರೆಲ್ಲ ಪ್ರೈವೇಟಾಗಿ ಖಾಸಗಿ ವಿದ್ಯಾರ್ಥಿಗಳು ಕಟ್ಟಿರ್ತಿರಲ್ಲ ಅವ್ರಿಗೆ 28 ಮೇಲೆ ತೆಗೆದ್ರೆ 28, 29, 30 ಈ ಥರ ತಗೊಂಡು ನಿಮಗೆ ಸ್ಕೈಲ್ ಅಪ್ ಆಗುತ್ತೆ. ಇನ್ನು ರಿಪೀಟರ್ಸ್ಗೂ ಅಷ್ಟೇ ಗೈಸ್, ಇಂಟರ್ನಲ್ ಸೇರಿಸಿ 35 ಆಗಬೇಕು. ಇದು ರೂಲ್ಸ್, ಇವತ್ತಿನ ರೂಲ್ಸ್ ಬಂದಿರೋದು. ಯಾರ 69 ಕಡೆಯಿಂದ ಪುನಃ ಮತ್ತೆ ಬಂದಿರೋದು. ಬಟ್ ಈ ಥರ ಎಲ್ಲ ನಡೀತೈತೆ. ಇನ್ನು ವ್ಯಾಲ್ಯೂಯೇಷನ್ ಯಾವಾಗಪ್ಪ ಅಂತಂದರೆ ಆಲ್ರೆಡಿ ಅದ್ರ ಬಗ್ಗೆ ವ್ಯಾಲ್ಯೂಯೇಷನ್ ಯಾವತ್ತಿಂದ ಸ್ಟಾರ್ಟ್ ಆಗೋದು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಬಟ್ ಇವತ್ತಿನ ರೂಲ್ಸ್ ಪ್ರಕಾರ ಬಂದಿರೋದು 35. ನೀವು ಟೋಟಲಿ ಇವಾಗೆಲ್ಲ 33% ಅಂದರೆ 198 ಮಾರ್ಕ್ಸ್ ತೆಗೆದ್ರೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಬಟ್ ಇವಾಗ 210 ಮಾರ್ಕ್ಸ್ ತೆಗೆದ್ರೆ ಮಾತ್ರ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾನು ವಿಡಿಯೋದು ಹೇಳಿದ್ದೆ ಹಿಂಗೆ ಪಾಸ್ ಎಲ್ಲ ಕಮ್ಮಿ ಮಾಡೋರೆ ಅಂತ. ಬಟ್ ಈಗ ನೆನ್ನೆ ಪುನಃ ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ ಪುನಃ 35ಗೆ ಇಳಿಸ್ಬಿಟ್ಟವ್ರೆ ಗೈಸ್. ಒಂದೊಂದು ದಿನಕ್ಕೆ ಅಸ್ತಿನಿಂದ ಎಲ್ಲ ವಿದ್ಯಾರ್ಥಿಗಳು ಏನು ಅನ್ಕೊಂಡಿರ್ತಾರೆ, 33 ತೆಗೆದ್ರೆ ಪಾಸ್ ಅಂತ ಕನ್ಸಿಡರ್ ಅನ್ಕೊಂಡು ಅವ್ರ ಮೈಂಡ್ ಸೆಟಲ್ಲಿ ಇರುತ್ತೆ. ಬಟ್ ಇವ್ರು ಸಡನ್ನಾಗಿ ಚೇಂಜ್ ಮಾಡಿದಾಗ ಅವ್ರಿಗೂ ಒಂದು ಇದನ್ನೋದು ಆಗುತ್ತೆ. ಅದೆಲ್ಲ ಬಿಟ್ಟಾಕಿ ಏನು ಮಾಡೋಕ್ಕಾಗಲ್ಲ. ಈಗ 35 ತೆಗೆದ್ರೆ ನಿಮಗೆ ಇದು ಇನ್ನು ಸೆಕೆಂಡ್ ಎಕ್ಸಾಮ್ದು ಟೈಮ್ ಎಲ್ಲ ಬಿಟ್ಟಿದ್ದಾರೆ. ಅಂದರೆ ಸೆಕೆಂಡ್ PUC ಯಾರೆಲ್ಲ ಎಕ್ಸಾಮ್ 2 ಬರೀಬೇಕು ಅಂದ್ಕೊಂಡಿದ್ದೀರಿ, ಇಂಪ್ರೂವ್ಮೆಂಟ್ ಆಗಿರ್ಬೋದು, ಇದಾಗಿರ್ಬೋದು, ಫೇಲ್ ಆಗ್ತೀನಿ ಅಂದ್ಕೊಂಡಿದ್ದೆ ಅವ್ರಿಗೆಲ್ಲ ಎಕ್ಸಾಮ್ ಟೈಮ್ ಎಲ್ಲ ಬಿಟ್ಟಿದ್ದಾರೆ. ಟೈಮ್ ಟೇಬಲ್ ಬೇಕು ಅಂದರೆ ಅದನ್ನ ವೀಡಿಯೋದಲ್ಲಿ ಹಾಕಿರ್ತೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಟೈಮ್ ಯಾವಾಗ ಎಕ್ಸಾಮು, ಎಷ್ಟನೇ ತಾರೀಕಿನ ಎಕ್ಸಾಮ್ ಕಟ್ಟೋದಂದರೆ ರಿಸಲ್ಟ್ ಬಂದ ದಿವಸನೇ ಎಕ್ಸಾಮ್ ಕಟ್ಬೋದು. 7ನೇ ತಾರೀಕಿಂದ ಎಕ್ಸಾಮ್ ಕಟ್ಬೋದು. ಪುನಃ ಅದು 26ಇಂದನೇ 24 76ಇಂದ ಪುನಃ ಎಕ್ಸಾಮ್ 2 ಅನ್ನೋದು ಸ್ಟಾರ್ಟ್ ಆಗ್ತಿದೆ ಎಲ್ಲ ಸೆಕೆಂಡ್ PUC ಅವ್ರಿಗೆ. ಬಟ್ ಅದಕ್ಕೋಸ್ಕರ ಗೈಸ್ ವಿಡಿಯೋ ಮಾಡಿ ತಿಳಿಸ್ಕೊದು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಗೈಸ್, ಒಂದು ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಶೇರ್ ಮಾಡಿ. ಇನ್ನು ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಆಯಿತು, ಚೆಕ್ಔಟ್ ಮಾಡ್ಕೊಳ್ರಿ. ಕೀ ಆನ್ಸರ್ ಇರ್ಬೋದು, ಇನ್ನು ಇದಾಗ್ಬೋದು. ಬಟ್ ಮಾರ್ಕ್ಸ್ ಅನ್ನೋದು 35 ಇಳಿಸಿ ಈಗ 33 ಇದನ್ನ 35ಗೆ ತಗೋಗಿದ್ದಾರೆ. 35 ತೆಗೆದ್ರೆ ಮಾತ್ರ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರಂತೆ, ಇಲ್ಲಾಂದ್ರೆ ಇಲ್ಲೂ ಅಂತೆ. ಬಟ್ ಅದಕ್ಕೋಸ್ಕರ ಹೇಳ್ತಾ ಇರೋದು. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಟ್ರಿ, ಶೇರ್ ಮಾಡ್ಕೊಟ್ರಿ, ಫಾಲೋ ಮಾಡ್ಕೊಟ್ಟು. ಥ್ಯಾಂಕ್ಸ್. ಬೈ ಬೈ, ಸಿಗ್ಜು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾರೆ. ಥ್ಯಾಂಕ್ ಯು.